ಬಂತು ಬಂತು ಕೊರೋನಾವನ್ನೇ ಮೀರಿಸುವಂತಹ ಡೆಡ್ಲಿ ರೋಗ ಬಂದಿದೆ. ಇಡೀ ಜಗತ್ತಿಗೆ ಕೊರೋನಾ ಬಳಿಕ ಎಬೋಲಾದೇ ಟೆನ್ಷನ್ ಆಗೋಗಿದೆ. ಎಬೋಲಾ ವಿರುದ್ಧ ಆರಂಭದಲ್ಲೇ ಸಮರ ಸಾರಿದಂತಹ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ ಆಗಿದೆ. ಪಾಸಿಟಿವ್ ಆದಂತಹ ವ್ಯಕ್ತಿಗಳಿಗೆ ಟ್ರೀಟ್ಮೆಂಟ್ ನೀಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲೂ ಕೂಡ ಎಬೋಲಾಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಎಬೋಲಾ ನಿಯಂತ್ರಣಕ್ಕೆ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು ಸೋಂಕಿತರ ರಕ್ತ, ಅಂಗಗಳು, ಬೆವರಿನಿಂದ ಹರಡುವ ರೋಗಗಳು, ಹಾಸಿಗೆ, ಬಟ್ಟೆ, ಸಿರಿಂಜಿನಂತಹ ಕಲುಷಿತ ವಸ್ತುಗಳಿಂದ ಹರಡುತ್ತೆ. ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸಿಂಪ್ಟಮ್ಸ್ ಅನ್ನು ಕೂಡ ಹೇಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಇದು ಕೊರೋನಾವನ್ನೇ ಮೀರಿಸುವಂತಹ ಡೆಡ್ಲಿ ವೈರಸ್. ಇಡೀ ಜಗತ್ತಿಗೆ ಕೊರೋನಾ ಬಳಿಕ ಎಬೋಲಾದೇ ದೊಡ್ಡ ತಲೆನೋವು, ಟೆನ್ಷನ್ ಆಗೋಗಿದೆ. ಎಬೋಲಾ ವಿರುದ್ಧ ಆರಂಭದಲ್ಲೇ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಆರೋಗ್ಯ ಇಲಾಖೆಯಿಂದ ಇದೀಗ ಮಾರ್ಗಸೂಚಿ ಕೂಡ ಪ್ರಕಟ ಆಗಿರುವಂಥದ್ದು. ಪಾಸಿಟಿವ್ ಆದಂತಹ ವ್ಯಕ್ತಿಗಳಿಗೆ ಟ್ರೀಟ್ಮೆಂಟ್ ನೀಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲೂ ಕೂಡ ಎಬೋಲಾಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುವಂಥದ್ದು. ಕೊರೋನಾವನ್ನೇ ಮೀರಿಸುವಂತಹ ಡೆಡ್ಲಿ ವೈರಸ್ ಇದು. ಅಂದರೆ ಇದು ಒಂದು 100 ಜನಕ್ಕೆ ಬಂತು, ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಅದರಲ್ಲಿ 50% ಜನ ಡೆತ್ ಆಗೋದು ಪಕ್ಕಾ ಅಂತೆ. ಸೊ ಹಾಗಾಗಿ ತುಂಬ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮತ್ತು ಈಗ ಆಲ್ರೆಡಿ ಚಿಕಿತ್ಸೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ನಡೆಸ್ತಾ ಇದೆ ಅನ್ನುವಂಥದ್ದು ಕೂಡ. ಇನ್ನು ಇದರ ನಿಯಂತ್ರಣ ಹೇಗೆ ಮಾಡಬೇಕು, ಹೇಗೆ ತಪ್ಪಿಸ್ಬೇಕು, ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ನೋಡ್ತಾ ಹೋಗೋದಾದರೆ ಕಂಪ್ಲೀಟ್ ಆಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಕ್ವಾರಂಟೈನ್ ಇಡೋದಾಗಿರ್ಬೋದು, ಐಸೋಲೇಷನ್, ಆಂಬ್ಯುಲೆನ್ಸ್ ವ್ಯವಸ್ಥೆ, ಆರೋಗ್ಯ ಸಿಬ್ಬಂದಿಗೆ ಎಬೋಲಾ ಬಗ್ಗೆ ತರಬೇತಿಯನ್ನು ಕೊಡಬೇಕು ಅನ್ನುವಂಥದ್ದು ಕೂಡ. ಆ್ಯಂಡ್ ಅಗತ್ಯ PPE ಕಿಟ್ ಮತ್ತು ಔಷಧಿ ಸಂಗ್ರಹಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ವಿಮಾನ ನಿಲ್ದಾಣಗಳಲ್ಲಿ ತೀವ್ರ ಪರೀಕ್ಷೆಯನ್ನು ಕೂಡ ನಡೆಸಬೇಕು ಅನ್ನುವಂಥದ್ದು ಕೂಡ ಸೂಚನೆಯನ್ನು ಕೊಡಲಾಗಿದೆ. ತೀವ್ರ ನಿಗಾ ವ್ಯವಸ್ಥೆ, ಅನುಮಾನಾಸ್ಪದ ಪ್ರಕರಣಗಳ ಮೇಲ್ವಿಚಾರಣೆ ಕೂಡ ಮಾಡಲಾಗುತ್ತೆ. ಹಾಸಿಗೆ, ಬಟ್ಟೆ, ಸಿರಿಂಜಿನಂತಹ ಕಲುಷಿತ ವಸ್ತುಗಳಿಂದ ಹರಡುತ್ತೆ ಇದು. ಸೊ ತೀವ್ರ ನಿಗಾ ವ್ಯವಸ್ಥೆ, ಅನುಮಾನಾಸ್ಪದ ಪ್ರಕರಣಗಳ ಮೇಲ್ವಿಚಾರಣೆ ಇದೆಲ್ಲವನ್ನು ಕೂಡ ಮಾಡಿ ಇನ್ ಕೇಸ್ ಅನುಮಾನ ಬಂದರೆ ಅವ್ರನ್ನ ಐಸೋಲೇಷನ್ಗೆ ಒಳಪಡಿಸಲಾಗುತ್ತೆ. ಪ್ರತ್ಯೇಕವಾಗಿ ಕ್ವಾರಂಟೈನ್, ಐಸೋಲೇಷನ್ ಮತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಲಾಗಿದೆ. ಸೊ ಇದಿಷ್ಟು ಕ್ರಮಗಳನ್ನು ಕೂಡ ಎಬೋಲಾ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಾಗಿರುವಂಥದ್ದು. ಸೊ ಇದು ತುಂಬಾ ಡೇಂಜರಸ್. ಯಾಕೆ ಅಂತ ಹೇಳಿದ್ರೆ ಈಗ ದಾಖಲಾಗಿರುವಂತಹ ಪ್ರಕರಣಗಳಲ್ಲಿ 100 ಜನಕ್ಕೆ ಬಂದರೆ 50 ಜನ ಅದರಲ್ಲಿ ಸಾವನ್ನಪ್ಪಿರುವಂಥದ್ದು. ಸೊ ಹಾಗಾಗಿ ತುಂಬಾ ಮುನ್ನೆಚ್ಚರಿಕೆ ಕ್ರಮ, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು ಕಡ್ಡಾಯವಾಗಿರುತ್ತೆ. ಎಬೋಲಾ ಕೊರೋನಾ ಮೀರಿಸುವಂತಹ ಒಂದು ಕೆಟ್ಟ ವೈರಸ್ ಹರಡ್ತಾ ಇದೆ. ಸೊ ಕರ್ನಾಟಕದಲ್ಲಿ ಬಿಫೋರ್ ದಟ್ ಏನೆಲ್ಲ ಅಂದರೆ ಈ ಹಿಂದೆ ನಾವು ಪರದಾಡಿದ ರೀತಿ ಪರಿಸ್ಥಿತಿಯನ್ನು ನಿಭಾಯಿಸೋಕೆ ಯಾವ ರೀತಿ ಎಲ್ಲ ಕಷ್ಟಗಳಾಯಿತು, ಸೊ ಹಾಗೆ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಕೊರೋನಾ ಬಂದಂತಹ ಸಮಯದಲ್ಲಿ ಏನೇ ಒಂದು ಆಚೆ ಹೋಗಬೇಕಾದ್ರೂ ಕೂಡ ಪ್ರತಿಯೊಂದಕ್ಕೂ ಮಾಸ್ಕ್ ಆಗಿರ್ಬೋದು, ಸ್ಯಾನಿಟೈಸರ್ ಆಗಿರ್ಬೋದು, ಮತ್ತು ಒಂದಷ್ಟು ಸಿಂಪ್ಟಮ್ಸ್ ಏನು ಸ್ನೀಸಿಂಗು, ಫೀವರು ಅದೇ ಇರ್ತಾ ಇತ್ತು. ಬಟ್ ಇಲ್ಲೂ ಕೂಡ ಏನಪ್ಪ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ವಸ್ತುಗಳನ್ನು, ಒಬ್ಬರು ಬಳಕೆ ಮಾಡಿದ ವಸ್ತುಗಳನ್ನು ಬಳಸಬಾರ್ದು. ಸೊ ಅಲ್ಲೂ ಕೂಡ ಅದೇ ಇತ್ತು ಕೊರೋನಾ ಹರದಂಥ ಸಮಯದಲ್ಲಿ. ಸೊ ಇಲ್ಲೂ ಕೂಡ ಅದೇ ಮೇಯ್ನ್ ಸಿಂಪ್ಟಮ್ಸ್ ಆಗಿದೆ.